ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿರ್ಸುಲೋಗ್ಸ್. ಹೇಗಿದ್ದೀರಾ ಎಲ್ಲರೂ? ಈ ಸ್ವೀಟನ್ನು ನೋಡ್ತಾ ಇದ್ರೆ ಸುಮಾರು ಜನಕ್ಕೆ ಅವರ ಅಜ್ಜಿ ಆಗಿ ತಾಯಿ ನೆನಪಾಗಿರ್ತಾರೆ. ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ಥರ ಕರಗೋಗ್ತಕ್ಕಂಥ ಸ್ವೀಟ್ ರೆಸಿಪಿ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇವಾಗಂತೂ ಸಮ್ಮರ್ ಹಾಲಿಡೇಸ್ ಅಲ್ವಾ, ಮಕ್ಕಳು ಮನೆಯಲ್ಲೇ ಇರ್ತಾರೆ. ಈ ರೀತಿಯ ರೆಸಿಪಿಯನ್ನು ಮಾಡಿಕೊಟ್ರೆ ತುಂಬ ಎಂಜಾಯ್ ಮಾಡ್ತಾರೆ. ಅವರು ಯಾವುದೇ ಬೇಕ್ರಿಯಲ್ಲಿ ಈ ಸ್ವೀಟನ್ನು ತಿಂದಿರೋದಕ್ಕೆ ಸಾಧ್ಯನೇ ಇರೋಲ್ಲ. ಅಷ್ಟೊಂದು ಚೆನ್ನಾಗಿರತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ಶುದ್ಧವಾಗಿಯೇ ಇರುತ್ತೆ. ಮನೇಲಿರ್ತಕ್ಕಂಥ ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿಂತಕ್ಕಂಥ ಸ್ವೀಟ್ ಅಂತ ಹೇಳ್ಬಹುದು. ಯಾವುದಪ್ಪ ಅದು ಅಂತ ನೋಡ್ತಾ ಇದ್ದೀರಾ? ಗೋಧಿ ಹಾಲುಬಾಯಿ. ಇದನ್ನು ರಾಗಿಯಿಂದ ಮಾಡಬಹುದು, ಗೋಧಿಯಿಂದ ಮಾಡ್ತಾರೆ, ಭತ್ತದಿಂದ ಮಾಡ್ತಾರೆ. ಇವತ್ತು ನಾವು ಗೋಧಿಯಿಂದ ಹಾಲುಬಾಯಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಗೋಧಿನ 10ರಿಂದ 12 ಗಂಟೆಗಳ ಕಾಲ ನೆನೆಸ್ಕೋಬೇಕು. ಗೋಧಿನ ಮೊದಲಿಗೆ ಶುದ್ಧ ಮಾಡಿಕೊಂಡು 2ರಿಂದ 3 ಸತಿ ನೀಟಾಗಿ ತೊಳ್ಕೊಂಡು ನಂತರ ಶುದ್ಧವಾದ ನೀರನ್ನು ಸೇರಿಸಿ 12 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಗೋಧಿ ಚೆನ್ನಾಗಿ ನೆಂದಿರಬೇಕು. ಇವಾಗ 1 ಕಪ್ಪಷ್ಟು ನೆಂದಿರ್ತಕ್ಕಂಥ ಗೋಧಿನ ತಗೊಂಡು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ಗೋಧಿ ನೆನೆಸಿಟ್ಕೊಂಡಿರ್ತಕ್ಕಂಥ ನೀರನ್ನು 1 ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಮೆಜರ್ಮೆಂಟು ತುಂಬ ಮುಖ್ಯವಾಗಿರುತ್ತೆ. ಈ ಸ್ವೀಟನ್ನು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮೆಜರ್ಮೆಂಟನ್ನು ನೋಡಿಕೊಂಡ್ರೆ. ಇವಾಗ ನಾವು ಇದನ್ನು ನುಣ್ಣಗೆ ರುಬ್ಕೊಬರೋಣ. ಇದರಿಂದ ಹಾಲನ್ನು ತಗೋಬೇಕು. ಡಬಲ್ ಸ್ಟ್ರೈನರನ್ನು ತಗೊಂಡಿದ್ದೀನಿ ನಾನಿಲ್ಲಿ. ಒಂದು ಶುದ್ಧವಾಗಿರ್ತಕ್ಕಂಥ ಬಿಳಿ ಬಟ್ಟೆಯಿಂದಲೂ ಸಹ ಇದನ್ನು ಶೋಧಿಸ್ಕೋಬಹುದು. ಈ ರೀತಿ ಇದನ್ನು ಚೆನ್ನಾಗಿ ಶೋಧಿಸ್ಕೊಂಡ್ರೆ ಗಟ್ಟಿಯಾಗಿರ್ತಕ್ಕಂಥ ಹಾಲು ಸಿಗುತ್ತೆ. ಇವಾಗ ನಾವು ಇನ್ನೊಂದು ಬಟ್ಲಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಈ ಹಾಲನ್ನೆಲ್ಲ ಚೆನ್ನಾಗಿ ತಗೊಂಡ ನಂತರ 1 ಬಟ್ಲಷ್ಟು ನೀರನ್ನು ಸೇರಿಸ್ಕೊಂಡು ಕೈಯಿಂದ ಚೆನ್ನಾಗಿ ಇದನ್ನು ಕಿವುಚ್ಕೋಬೇಕು. ನಂತರ ಸ್ಪೂನಿಂದ ನಾವು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಹಾಲೆಲ್ಲ ಬಂದ್ಬಿಡುತ್ತೆ. ನಂತರ 1ರಿಂದ 2 ಸತಿ ಈ ರೀತಿಯಾಗಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ಇನ್ನೊಂದು ಬಟ್ಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಟೋಟಲ್ ನಾನು ಗೋಧಿ ರುಬ್ಕೊಳ್ಳೋದಕ್ಕೆ 4 ಬಟ್ಲಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಇದನ್ನು ರುಬ್ಕೊಬಂದು ಹಾಲನ್ನು ತಗೊಂಡು ಲಾಸ್ಟಲ್ಲಿ ಒಂದು ಸತಿ ಇದನ್ನು ಶೋಧಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಗೋಧಿನ ಯಾವ ಕಪ್ಪಲ್ಲಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹಸಿ ಕೊಬ್ಬರಿನ ತಗೊತಾ ಇದ್ದೀನಿ. ಇದನ್ನು ಮೊದಲಿಗೆ ಸ್ವಲ್ಪ ಮಿಕ್ಸಿ ಮಾಡ್ಕೊಬಂದ್ಬಿಟ್ಟು ನಂತರ 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವು ಕೊಬ್ಬರಿ ಹಾಲನ್ನು ತಗೊಳ್ಳೋಣ. ಇಲ್ಲಿ ನಾನು ಕೊಬ್ಬರಿ ಹಾಲು ತಗೊಳ್ಳೋದಕ್ಕೂ 4 ಕಪ್ಪಷ್ಟು ನೀರನ್ನು ತಗೊತಾ ಇದ್ದೀನಿ. ಇವಾಗ ಒಂದು ದೊಡ್ಡ ಕಡಾಯಿಗೆ ಗೋಧಿ ಹಾಲನ್ನು ಇನ್ನೊಂದು ಸತಿ ಶೋಧಿಸ್ಕೊಂಡು ತಗೊತಾ ಇದ್ದೀನಿ. ಬಿಳಿ ಬಟ್ಟೆಯಿಂದ ಶೋಧಿಸ್ಕೊಂಡ್ರೆ ಒಂದು ಸತಿ ಶೋಧಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಕೊಬ್ಬರಿಯನ್ನು 2ರಿಂದ 3 ಸತಿ ಚೆನ್ನಾಗಿ ನಾವು ಮಿಕ್ಸಿಗೆ ಹಾಕ್ಕೊಂಡು ಹಾಲನ್ನೆಲ್ಲ ತಗೊಳ್ಳೋಣ. ಗೋಧಿ ಹಾಲಿನ ಜೊತೆ ಕೊಬ್ಬರಿ ಹಾಲನ್ನು ಮಿಕ್ಸ್ ಮಾಡಿ ಹಾಲುಬಾಯನ್ನು ರೆಡಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಬ್ಬೊಬ್ಬರು ಬರೀ ಗೋಧಿಯನ್ನು ರುಬ್ಕೊಂಡು ಸಹ ಮಾಡ್ತಾರೆ. ಟೇಸ್ಟು ಚೆನ್ನಾಗಿರಬೇಕು ಅಂದರೆ ನಾವು ಕೊಬ್ಬರಿ ಹಾಲನ್ನು ಸೇರಿಸಿದ್ರೆ ತುಂಬ ಚೆನ್ನಾಗಿರತ್ತೆ. ಇವಾಗ ನಾವು ಗೋಧಿ ಹಾಲು ಜೊತೆ ಕೊಬ್ಬರಿ ಹಾಲನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಆಲ್ರೆಡಿ ಇದು ಪುಡಿಯಾಗಿರುತ್ತೆ, ಶುದ್ಧವಾಗಿರುತ್ತೆ. ಬೆಲ್ಲದಲ್ಲಿ ಏನಾದರೂ ಕಲ್ಮಶಗಳಿದ್ದರೆ ಅದನ್ನು ಕರಗಿಸ್ಕೊಂಡು ಶೋಧಿಸ್ಕೊಂಡು ಇದಕ್ಕೆ ಸೇರಿಸ್ಕೋಬಹುದು. ಇವಾಗ ಬೆಲ್ಲನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವ್ ಮೇಲಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಇದನ್ನು
ಕೈ ಬಿಡ್ದಿರ ತಿರುಗಿಸ್ಕೊತಾ ಇರಬೇಕು. ಮಾಡೋದಕ್ಕೆ 1 ಗಂಟೆಗಳ ಕಾಲ ಹಿಡಿಯುತ್ತೆ ಇದು. ತುಂಬ ಪೇಷನ್ಸಿಂದ ನೀಟಾಗಿ ರೆಡಿ ಮಾಡಿಕೊಂಡ್ರೆ ತಿನ್ನೋದಕ್ಕಂತೂ ರುಚಿ ಅದ್ಭುತವಾಗಿರುತ್ತೆ. ಈ ರೀತಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಗಟ್ಟಿ ಆಗ್ತಾ ಬರ್ತಾಯಿದೆ. ಕೈ ಬಿಡ್ದಿರ ಗಂಟು ಕಟ್ಟದಿರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇದನ್ನು ಹಳೆ ಕಾಲದಲ್ಲಿ ಅಜ್ಜಿಯರು ಹೆಚ್ಚಾಗಿ ಮಾಡ್ತಾಯಿದ್ರಂತೆ. ನಮ್ಮನೆ ಹತ್ರನೂ ಈ ರೆಸಿಪಿನ ನೋಡಿ ನಮ್ಮಜ್ಜಿ, ನಮ್ಮತ್ತೆ, ನಮ್ಮಮ್ಮ ಇದನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರು. ಯಾರಿಗೆಲ್ಲ ಈ ಸ್ವೀಟನ್ನು ನೋಡಿದ ತಕ್ಷಣ ಅವ್ರ ಅಜ್ಜಿ ಅಮ್ಮ ನೆನಪಾಗಿರುತ್ತೆ ಅನ್ನೋರು ತಪ್ಪದಿರ ಕಮೆಂಟ್ ಮಾಡಿ. ಇವಾಗ ಒಂದು ಪ್ಲೇಟ್ಗೆ ತುಪ್ಪನ ಸವರಿಟ್ಕೊಂಡಿದ್ದೀನಿ. ಇದು ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಒಂದು ಪ್ಲೇಟ್ಗೆ ಈ ರೀತಿ ಸ್ವಲ್ಪ ಇದನ್ನು ತಗೊಂಡು ಹಾಕಿ ತಣ್ಣಗಾಗೋಕ್ಕೆ ಬಿಡೋಣ. ಇದು ತಣ್ಣಗಾಗಬೇಕು. ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊತಾ ಕಾಸ್ಕೊತಾ ಇರಬೇಕು. ನೋಡಿ, ಈ ರೀತಿ ಸ್ಟ್ರಕ್ಚರ್ಗೆ ಬಂದಾಗ ಇದು ರೆಡಿ ಆಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಇವಾಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟರೊಳಗಡೆ ಇದು ಸಹ ತಣ್ಣಗಾಗಿದೆ ನೋಡಿ. ಪ್ಲೇಟಿಂದ ಈ ರೀತಿ ಕೈಯಿಂದ ಮುಟ್ಟಿದಾಗ ಪ್ಲೇಟ್ ಗಂಟದಿರ ನೀಟಾಗಿ ಬಂದುಬಿಡಬೇಕು. ಆವಾಗ ಇದು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ಇವಾಗ ಇದು ಸಿದ್ಧವಾಗಿದೆ. ಲಾಸ್ಟಲ್ಲಿ ಇದಕ್ಕೆ 1 ಚಿಟಿಕೆಯಷ್ಟು ಕಲ್ಲುಪ್ಪು, ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಬರಬೇಕು ಇದು. ಇನ್ನೊಂದು ಮೆಥಡನ್ನು ಹೇಳ್ಕೊಡ್ತೀನಿ ಹೇಗೆ ರೆಡಿಯಾಗಿದೆ ಅನ್ನೋದನ್ನು. ಸ್ಪೂನನ್ನು ಈ ರೀತಿ ಉಲ್ಟಾ ಮಾಡಿ ಇಟ್ಕೋಬೇಕು. ಸ್ವಲ್ಪ ತಣ್ಣಗಾದ ನಂತರ ನಾವು ಈ ರೀತಿ ಕೈಯಿಂದ ಮುಟ್ಟಿ ನೋಡಿದಾಗ ಸ್ಪೂನ್ ಗಂಟಬಾರದು, ನೀಟಾಗಿ ಬಂದ್ಬಿಡುತ್ತೆ. ಒಂದೇ ಕಡೆಗೆ ಉಂಡೆ ಥರ ಬರುತ್ತೆ. ಆವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ಇವಾಗ ಇದನ್ನು ಒಂದು ತುಪ್ಪ ಸವರಿರ್ತಕ್ಕಂಥ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಒಂದು 2 ಗಂಟೆಗಳ ಕಾಲ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೀಟಾಗಿ ಇದು ತಣ್ಣಗಾಗಿದೆ. ಇವಾಗ ಒಂದು 2 ರಿಂದ 3 ಗಂಟೆಗಳ ಕಾಲನೇ ಬಿಟ್ಟಿದ್ದೀನಿ. ಸ್ವಲ್ಪ ದಪ್ಪನೇ ಹಾಕ್ಕೊಂಡಿದ್ದೀನಿ, ಆದ್ದರಿಂದ ಒಂದು 2 ರಿಂದ 3 ಗಂಟೆಗಳ ಕಾಲ ಬಿಟ್ಟಿದ್ದೀನಿ. ಇವಾಗ ನೋಡಿ, ಪ್ಲೇಟಿಗೆ ಒಂಚೂರು ಅಂಟೋದಿಲ್ಲ, ನೀಟಾಗಿ ಬಂದುಬಿಡ್ತಾ ಇದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಚಾಕುಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬಹುದು. ಈ ರೀತಿ ರೆಸಿಪಿನ ಮಾಡಿಕೊಟ್ರೆ ಮನೇಲಿರ್ತಕ್ಕಂಥ ಎಲ್ಲರೂ ಸಖತ್ ಇಷ್ಟಪಡ್ತಾರೆ. ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡ ನಂತರ ಪೀಸ್ಗಳನ್ನು ತಗೊಳ್ಳೋಣ. ನಮ್ಮನೇಲಿ ಮಾಡಿದ್ದೇ ತಡ ಎಲ್ಲರೂ ಒಂದೊಂದು ಪೀಸ್ ತಗೋಬಿಟ್ರು. ನಂತರ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂಚೂರು ಕೈಗೆ ಅಂಟೋದಿಲ್ಲ. ತುಂಬ ಚೆನ್ನಾಗಿರ್ತಕ್ಕಂಥ ರೆಸಿಪಿ. ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿಸುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತ ಹೇಳಬಹುದು. ಈ ರೀತಿ ಎಲ್ಲ ಪೀಸ್ಗಳನ್ನು ಕಟ್ ಮಾಡ್ಕೊಳ್ಳೋಣ. ಎಷ್ಟು ಸ್ಮೂತಾಗಿ ಬಂದಿರುತ್ತೆ ಅಂದರೆ
ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ಥರ ಕರ್ಗೋಗ್ಬಿಡುತ್ತೆ. ಅದರ ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ಮೂತಾಗಿ ಸಿಲ್ಕಿಯಾಗಿ ಬಂದಿರುತ್ತೆ. ನಾವು ಹಾಲನ್ನು 2-3 ಸತಿ ಶುದ್ಧವಾಗಿ ಶೋಧಿಸ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಗೋಧಿಯಿಂದ ಅದ್ಭುತವಾಗಿರ್ತಕ್ಕಂಥ ಟ್ರೆಡಿಷ್ನಲ್ ಸ್ವೀಟು ರೆಡಿಯಾಗಿದೆ. ಇದನ್ನು ಕಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿರತ್ತೆ. ಈ ಬೇಸಿಗೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ. ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತಿನ್ನಬೇಕು ಅನ್ನೋಕ್ಕೆ ಇಷ್ಟ ಇರೋರು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಕೊಂಡು ನಂತರ ತಿನ್ನಬಹುದು. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಟೇಸ್ಟಿ ರೆಸಿಪಿಗಳೊಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.